ನಮಸ್ತೆ. ಲೈಫಲ್ಲಿ ಕೆಲವು ಕ್ವೆಶ್ಚನ್ಸ್ ಇರುತ್ತೆ ವಿಚ್ ಆರ್ ಕಾಲ್ಡ್ ಪರ್ಪೆಚುವಲ್ ಕ್ವೆಶ್ಚನ್ಸ್ ಅಂತ. ಅಂದರೆ ಅದಕ್ಕೆ ಉತ್ತರನೇ ಸಿಗಲ್ಲ, ಯಾವಾಗಲೂ ಪ್ರಶ್ನೆಯಾಗೇ ಇರುತ್ತೆ ಅಂತ. ಇದಮಿತ್ತಮ್ ಅನ್ನೋದು ಒಂದು ಉತ್ತರ ಇರಲ್ಲ ಅಂತ. ಸೊ ಒನ್ ಸಚ್ ಕ್ವೆಶ್ಚನ್ ಈಸ್, ಯಾರನ್ನು ನಂಬೋದು, ಯಾರನ್ನಾದರೂ ಹೇಗೆ ನಂಬೋದು, ಯಾರನ್ನು ನಂಬೋದು ಅಂತ. ತುಂಬ ಸರ್ತಿ ಎಲ್ಲರಿಗೂ ಬಂದಿರೋವಂಥ ಕ್ವೆಶ್ಚನ್ ಇದು, ಡೌಟ್ ಇದು. ಯಾರನ್ನಾದರೂ ನಂಬಬೇಕಂದ್ರೆ, ಯಾವುದೇ ಒಂದು ಹೊಸ ಸಂಬಂಧ ಶುರುವಾಗಬೇಕಾದ್ರೆ, ಪರ್ಸ್ನಲಿ ಪ್ರೊಫೆಷ್ನಲಿ ಯಾವುದೇ ಆದ್ರೂ ಯಾರನ್ನಾದರೂ ನಂಬೋದಂದರೆ ಹೆಂಗೆ ನಂಬೋದು ಅಂತ. ಸೊ ಆ ದ್ವಂದ್ವಕ್ಕೆ ಉತ್ತರ ಅಂತೂ ಇಲ್ಲ, ಹಿಂಗೇ ಉತ್ತರ, ದಿಸ್ ಇಸ್ ಹಿಂಗಿದ್ರೆ ನಂಬೋದು ಅನ್ನೋದು ಉತ್ತರ ಅಂತಿಲ್ಲ. ಬಟ್ ಒಂದು ಪಾಯಿಂಟರ್ ಅಂತ ಹೇಳ್ಬೋದು ನಾನು, ವಿಚ್ ಇಸ್ ಬೇಸ್ಡ್ ಆನ್ ಅನ್ ಇಂಗ್ಲೀಷ್ ಸೇಯಿಂಗ್ ಪ್ರಾವರ್ಬ್, ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂಥೇಳಿ. ಸೊ ಯಾವುದಾದ್ರೂ ಒಬ್ಬ ಮನುಷ್ಯನ ಅಳಿಬೇಕಾದ್ರೆ ನಿಮಗೆ ಏನೇ ದ್ವಂದ್ವ ಇದ್ರೂ, ಇದು ಹಿಂಗೆ ಹೇಳ್ತಾ ಇದ್ದಾರೆ, ಹಿಂಗಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಅದು ಯಾವುದೇ ಥರ ದ್ವಂದ್ವ ಇದ್ರೂ ಆಲ್ವೇಸ್ ಅಬ್ಸರ್ವ್ ದ ಪರ್ಸನ್ಸ್ ಆ್ಯಕ್ಷನ್ಸ್. ಮಾತಲ್ಲಿ 1000 ಹೇಳ್ಬೋದು ನಾವು. ಇಫ್ ದ ವರ್ಡ್ಸ್ ಆರ್ ನಾಟ್ ಮ್ಯಾಚ್ಡ್ ವಿತ್ ದ ಆ್ಯಕ್ಷನ್ಸ್, ದೆನ್ ಯು ರಿಯಲಿ ನೀಡ್ ಟು ರೀಥಿಂಕ್ ಯುವರ್ ಪ್ರಯಾರಿಟೀಸ್ ಅಂತ. ಸಾಮಾನ್ಯವಾಗಿ ಹೇಳೋದಕ್ಕೆ ತುಂಬ ಹೇಳ್ಬೋದು, ನಾನು ಇರ್ತೀನಿ, ನಾನು ಮಾಡ್ತೀನಿ, ನಾನು ನಿನಗೇನಾದರೂ ಆದರೆ ನಾನು ಇರ್ತೀನಿ ಅಂತ. ಬಟ್ ಇಫ್ ದಟ್ ಈಸ್ ನಾಟ್ ಬ್ಯಾಕ್ಡ್ ಬೈ ದ ಆ್ಯಕ್ಷನ್ಸ್, ಯಾವಾಗೋ ಅವಶ್ಯಕತೆ ಇದ್ದವಾಗ ನೀವು ಫೋನ್ ಮಾಡಿದರೆ ಅವ್ರು ಫೋನ್ ಎತ್ತದಲ್ಲೇ ಇರೋದು, ಅಥವಾ ನಾಟ್ ರೀಚಬಲ್ ಇರೋದು, ಅಥವಾ ಮಗ ನಾನು ಬ್ಯುಸಿ ಇದ್ದೀನಿ ಅನ್ನೋದು ಏನೇ ಬರಬಹುದು. ಸೊ ಇಫ್ ದ ಆ್ಯಕ್ಷನ್ ಈಸ್ ನಾಟ್ ಮ್ಯಾಚಿಂಗ್ ದ ವರ್ಡ್ಸ್, then you really need to think it actually. So when in confusion as to if a person's words and actions are not matching, it is always a good pointer to go by a person's actions. And this has helped me a lot, and it helps most of the people. ತುಂಬ ಸರ್ತಿ ಈ ಕ್ವೆಶ್ಚನ್ಸ್ ಕೇಳ್ತಾರೆ. ಇನ್ಫ್ಯಾಕ್ಟ್ ಇವತ್ತಿದು ಯಾರೋ ಕೌನ್ಸಿಲಿಂಗಲ್ಲಿ ಕೇಳಿದರು, ಮೇಡಮ್ ಯಾರನ್ನಾದರೂ ಹೇಗೆ ಇದು ಮಾಡೋದು, ಅಸೆಸ್ ಮಾಡೋದು ಹೇಗೆ, ಎಂಗೇಜ್ ಮಾಡೋದು ಹೆಂಗೆ ಅಂತ. ಸೊ ಅವ್ರಿಗೆ ಇದನ್ನು ಹೇಳಿದೆ, ನೆನಪಾಯಿತು. ಸೊ ಐ ಥಾಟ್ ಲೆಟ್ ಮಿ ಶೇರ್ ವಿತ್ ಆಲ್ ಆಫ್ ಯು. If you agree with this, give me a thumbs up. If not, like always, I would be expecting your thoughts on this. Thank you so much. Namaste.